ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶವಂತ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಇವಾಗ ತಾನೇ ಇನ್ನೂ ನೋಡು ಕಾಲೇಜ್ ಡ್ರೆಸ್ಸಲ್ಲಿ ಇದ್ದೀನಿ. ಕಾಲೇಜ್ನಿಂದ ಬಂದೆ, ಮನೆಯಲ್ಲೆಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ತಿಂಡಿ ಅಂದರೆ ದೇವ್ರ ಮುಂದೆ ಎಕ್ಕಕ್ಕೆ ಕರ್ಜಿಕಾಯಿ ನಿಪ್ಪಟ್ಟೆಲ್ಲ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ. ನಮ್ಮ ಮನೆಗೆ ಅವ್ರ ಮನೆಗೆಲ್ಲ ಪಕ್ಕದಲ್ಲೆಲ್ಲ ಇವಾಗಿರೋದು, ಸೊ ಎಲ್ಲ ಇಲ್ಲೇ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ. ಸೊ ಅದಕ್ಕೆ ಇವಾಗ ಮಾಡ್ತಿದ್ದಾರೆ. ಯಾವ ಥರ ಮಾಡ್ತಾರೆ, ಯಾರ್ಯಾರು ಮಾಡ್ತಾಯಿದ್ದಾರೆ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿದೆ ಕಿಚನ್. ಹಾಯ್ ಹೇಳೋಗ್ಲಿ ನೀನು. ಹಾಯ್ ಚಪ್ಪಂಗಾರೆ. ಮಮ್ಮಿ ಹಾಯ್. ಹಾಯ್. ಏನು ಸೇರಿಸ್ಕೊಂಡವು? ಏನು ಮಾಡ್ತಾ ಇದೆಯಾ? ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ಅವ ಹಾಯ್ ಶೇಪ್ ಅವ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಕೈಯಲ್ಲಿ ಆಯ್ ಹೇಳ್ಸ್ಬೇಕು ನಾನು. ಇದು ನಮ್ಮ ಅಕ್ಕ ಆಯ್ ಶೆಪ್ಪೆ. ನೋಡಿ ಗೈಸ್, ನಮ್ಮ ಅಜ್ಜಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಆಯ್ ಶೆಪ್ಪವ నువ్వు ఆయి చెప్పు, నీకు ఫ్యాన్స్ ఆన్ అయిపోతారు. నువ్వు ఆయి చెప్పు, చెప్తాను. వాళ్ళు నీకు ఆకు ఒక తీసిస్తారంట చెప్పిడి. ಇಲ್ಲಿ ನೋಡಿ, ನೀವು ಸುಡಿ ఎవరు ఉండరు, చూడు ఇక్కడ కెమెరాలో ఎవరు లేదు. ఉండు, నువ్వు చేసేది వాళ్ళు చూస్తాను. వాళ్ళ ఇంట్లో వాళ్ళు కర్జికాయ చేసేది తెలియదంట వాళ్ళకి. మరి ಇಷ್ಟು ಬೇಗ ಸುತ್ತಾರೆ. అಷ್ಟೇ. కర్జికాయ ఎట్లా చేసేది చెప్పవా పోనీ? కాదు, ನಮಗೆ ಏನು ಕೆಲಸ ಇಲ್ಲ ಗಾಯ್ಸ್, ನಾವು ಡ್ಯಾನ್ಸ್ ಆಗೋದಷ್ಟೇ ಅಷ್ಟೇ. ನಮ್ಗೆ ಅವೆಲ್ಲ ಬರಲ್ಲ. ಅವ ಕರ್ಜಿಕಾಯಿಗೆ ಏಮೇನು ಮೇಸ್ತವ? ಏಮೇನು ಮೇಸ್ತಪ್ಪದು? ಏನೇ? ಬೆಲ್ಲ, ಹಾಂ, ಹಾಂ, ಅಷ್ಟೇ ಅಲ್ಲ. ಇದು ಯಾಲಕ್ಕಿ, ಇದು ಸಕ್ಕರೆ ನೋಡಿ, ಇದು ಹೂರ್ಣ. ನೆಕ್ಸ್ಟು ಇದು ಚಪಾತಿ ಪಿಂಡ, ಗೋಧಿ ಹಿಟ್ಟು. ಚಪಾತಿ ಥರ ಏಮೇ ಕಲಿಸ್ಕೊಂಡು ಈ ಥರ ಚಿಕ್ಕದಾಗೆ ಮಾಡಿಕೊಂಡು ಅದ್ರೊಳಗಡೆ ಇಕ್ಬಿಟ್ಟು ಈ ಥರ ರೋಲ್ ಮಾಡೋದು. ನಮ್ಮಮ್ಮ ಇನ್ನೂ ಡಿಸೈನಾಗಿ ಮಾಡ್ತಾರೆ. ಡಿಫ್ರೆಂಟ್గా ಮಾಡ್ಬೋದು ತಾನೆ ಈ ಥರ ರೆಕ್ಟ್ಯಾಂಗಲು ಆ ಥರ ಎಲ್ಲ, ಆ ಥರ ಮಾಡ್ರಿ ನೋಡ್ರಿ. ಇವರಂತೂ ಕ್ಯಾಮ್ರಾದಲ್ಲಿ ಬರಲ್ಲ, ಏನೇ ನೋಡಿ ಇಲ್ಲ ಕೇಳ್ತಾರೆ. ಅಷ್ಟೇ ಗೈಸ್, ಅಷ್ಟೇ. ನಾನು ನನ್ನ ಚಿಕ್ಕಮ್ಮ ಸ್ಟವ್ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ಇವಾಗ ನಾವು ಅಪ್ಪ ಇವ್ರು ನೋಡಿ ಮಾತಾಡ್ತಾನೆ ಇರ್ತಾರೆ. ಇವಾಗ ಸ್ಟವ್ ಹಚ್ಚಬೇಕು. ಉಯ್ ಅಮ್ಮ, ನಾನು ಬಾಣಲಿ ಇಕ್ಕೋದು ಗೈಸ್. ನಾನು ಎಲ್ಲರ ತಲೆ ಮೇಲೇನು ಬಾಣಲಿ ಇಕ್ತೀನಿ, ಸ್ಟವ್ ಮೇಲೇನು ಬಾಣಲಿ ಇಕ್ತೀನಿ. ಓನ್ಲಿ ಬಾಣಲಿ ಇಕ್ಕೋ ಕೆಲಸ ನಂದು. ಅವ ನಾನು ಕಾಲಿಸ್ತಾನವ, ನಾ ಕಾಲ್ಚಕ್ಕೆ ವస్తుంది. ಓಕೆನಾ? ಸ್ಟವ್ ಎಣ್ಣೆ చింటూ ఏమన్ అక్షరే బంగారు ఆయి చెప్పు పోనీ. నీకు ఈ చాక్లెట్ తీసిస్తారంట వాళ్ళు. పెద్దది కారు వచ్చేసి టక్కరి. సరే ఆయి చెప్పాడు, ఆటలాడకపోదాం. చెప్పలేదా? ಓಕೆ ಬಾಯ್. ಸೆಂಟರ್ ಹೊಡ್ಕೊಂಡಿರೋದು ಇವಾಗ ಫಾಕ್ಸ್ ಸೆಂಟರ್. ಅವರೇ ಇವರೇ ಸೆಂಟರ್. ಇಲ್ಲಿಗೆ ಒಂಚೂರು ಬಮ್ಮ ಡ್ಯಾಡಿ ಫೋನ್ ಅಲ್ಲ ಮಾತಾಡ್ತಾವ. ಚೂಡಿ ಚೆಲ್ಲೋದು ಚೂಡ ಗಲೀಜು ಸೇರ್ಕೊಡ್ತಮ್ಮ ಡ್ಯಾಡಿದು ಕಾವಲ್ಲೇಸು. ಸೊ ಇವಾಗ ಸುಡೋದು ನಂದು. ಸೊ ಇದಕ್ಕೆ ಏನೇನು ಬೇಕಿಲ್ಲ ತೊಗೊಂಡು ಬರೋಣ. ತೊಗೊಂಡು ನಾ ಕಾಲೇಜ್ ಬಟ್ಲವ್ವ సైడ్ మా దానికి ఏం కావాలమ్మా ఎత్తేకి? గంట
ಜಾಲ್ರ ನಮ್ಮ ಅಜ್ಜಿ ನೀರು ಹಾಕೋರೆ. ನೀರು ಕಾದೈತಾ ಇಲ್ಲ ಅಂತ ನೀರು ಅಂತ ಇದ್ದೀನಿ ಮಾ కొంచెం నిదానంగా మాట్లాడండి. నేను వీడియో చేసేదా వద్దా మరి నిదానంగా మాట్లాడు. మీరు మాట్లాడితే వినిపిస్తుంది. ಇವಾಗ ಎಣ್ಣೆ ಕಾದೈತಾ ಇಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ನೀರು ಹಾಕ್ಬಿಟ್ಟು ಹೋಗೋರೆ ಗಾಯ್. ನಮ್ಮ ಚಿಕ್ಕಮ್ಮ ನೀರು ಎಣ್ಣೆ ಕಾದೈತಾ ಇಲ್ಲ ಅಂದ್ಬಿಟ್ಟು ಅದೇನೋ ಹಾಕಿದ್ರು, ಹಸಿಟ್ಟು ಹಾಕೋರೆ. ನೀವೇನು ಹಾಕ್ತೀರಾ ಹೇಳಿ. ನೀರು ಹಾಕ್ದೆ, ಚಿಕ್ಕಮ್ಮ ಹಸಿಟ್ಟು ಹಾಕೋರೆ. ವಿಂಡೋ ಕ್ಲೋಸ್ ಮಾಡು, ಗಾಳಿ ಬರ್ತೈತಲ್ಲ. ಹಾಂ ನೋಡಿ, ಇನ್ನೇನು ಹೇಳ್ಬೇಕು ಚಿಕ್ಕಮ್ಮ? ಹಾಂ ನಮ್ಮ ಅಜ್ಜಿ ನಗ್ತವ್ರೆ ಗೈಸ್, ನೋಡ್ರಿ ನಮ್ಮ ಅಜ್ಜಿ ನಗ್ತಾರೆ. ಅವ ಹಿಂಗೋಗ್ಸಿ ತಿನ್ನಾಕ. ಚಿಕ್ಕಮ್ಮ ಇನ್ನೂ ಕಾದಿಲ್ಲ, ನೀ ಎಣ್ಣೆಗೆ ಹಾಕೋ. ನೋಡಿ ಹಿಂಗೆಲ್ಲ ನನಗೂ ಅಡುಗೆ ಮಾಡೋಕೆ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಟಕ ಟಕ ಅಂತ ಇಡಿ. ಪಾಪ ನನಗೂ ನಮ್ಮ ಚಿಕ್ಕಮ್ಮ ಗೊತ್ತಿಲ್ಲ ಅಂತ ಇವ್ರು ಎಷ್ಟು ಇದು ಮಾಡ್ತಾರೆ ನೋಡ್ರಿ, ಇವರು ಮತ್ತು ನಮ್ಮಮ್ಮ ಅವರು. వావ్ అవ నేను తినొచ్చావా ఇది ఇప్పుడు? నేను దేవుడే చిన్నబిడ్డలు అంతా దేవుడు అని చెప్పిండారు. నేను లేదు అవునా. చిన్న తెచ్చుకుంటా ముందు తిప్పెక్కి ఆమెకి దాంట్లో నూనెకి సరిపోతుంది కదా నందు. ತಿಪ್ಪಕ್ಕೆ ಎಷ್ಟು ಚೆನ್ನಾಗಿ ನೋಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲ. ದೃಷ್ಟಿ ಆಗ್ಬಿಡ್ತು, ದೃಷ್ಟಿ. ಓಹೋ ಗೈಸ್ ಫಸ್ಟ್ ಎತ್ತಿರೋದು ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿ ಆಗಿದೆ ಗೈಸ್. ಇದು ನೆಕ್ಸ್ಟ್ ಸೆಕೆಂಡ್ ಟೈಮ್ ಹಾಕಿದ್ದೀವಿ. ಬೇಗ ಬೇಗ ಕೆಲಸ ಮಾಡ್ರಮ್ಮ, ಎಷ್ಟೊತ್ತು ಮಾಡೋದು? ಸಂಬಳ ಕೊಡಲ್ವ ನಿಮಗೆ? ಹ್ಞೂ 1,000 ಅಲ್ಲ 1,00,000 ಕೊಟ್ಟಿಲ್ವಾ ಅವತ್ತು ಅಡ್ವಾನ್ಸು? ఏమో చెప్తావు జోరుగా చెప్పు. ಹೆಂಗೈತೆ? ಇನ್ನೂ ತಿಂತಾ ಇದೆಯಾ? బాగుందా? సూపర్. ಅವ್ವ ಅಜ್ಜೇ, ನಮ್ಮ ಅಜ್ಜಿ ಹೆಸರು ಏನು ಗೊತ್ತಾ? ಬೇಡ ಬಿಡಿ ಹಿಂದುವ ಪೊದು ನೋಡಿ ಗೈಸ್, ಈಸ್ಕೊತಾ ಇಲ್ಲ. ಹೋಗ್ಲಿ ಬಿಡ್ರಿ, ನಾವೇ ತಿನ್ನೋಣ ತಾನೇ ಚಿಕ್ಕಮ್ಮ. బాగుంది. ఎవరు చేసింది? అవ్వ బాగుంది, అవ్వ చేసింది. ಇದು ನಮಗೆ, ಅದು ದೇವರಿಗೆ, ಇದು ದೇವರಿಗೆ. ಲಾಸ್ಟ್ ರೌಂಡ್ ಗೈಸ್. ಇದಾಗೋತ್ತಿಗೆ ನಿಪ್ಪಟ್ಟು ಮಾಡ್ತಾವ್ರಂತೆ ನಮ್ಮ ಅಜ್ಜಿ. ನೋಡ್ಕೊಬರೋಣ ಬನ್ನಿ. అవును ఏంటి అంత ఇంత చిన్నగా తీయాలా, పెద్దగా తీడతామే? చెప్పవా ఏంటి చిన్న చిన్నగా తీడదే? నిప్పట్లో పెద్దగా తిడితే బాగుంటుందా మన? ನಮ್ಮ ಅಜ್ಜಿ ಜಾಸ್ತಿ ಮಾತಾಡಲ್ಲ. ಇಲ್ಲ ಐತೆ ವಿಡಿಯೋ ನಂದು, ಗೊತ್ತಿಲ್ಲ, ಅದ್ರಾಗ ಚಾರ್ಜ್ ಇಲ್ಲ. అయ్యో 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 ఇది దీనికి దీనికి ఏమేమి వేస్తామని చెప్తావు? పోనీ కన్నడంలో చెప్పు. హీరోను చెప్పు, నువ్వు చెప్పు. చెప్పవా నువ్వు? దానికి మమ్మీ చెప్పే, ఇప్పుడు దీనికి చెప్పు ఏమేమి వేస్తావే? ఏం ಅನಕ ಚಪಾತಿ ಪಿಂಡಿ ಫಸ್ಟು ಅದನ್ನೆಲ್ಲ ಚಿಕ್ಕದಾಗೆ ಹೆಚ್ಕೊಂಡು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಥರ ತಿಡೋದಂತೆನಾ? ಚಿಕ್ಕದಾಗೆ ಹಿಂಗೆಟ್ಲ? ಹಾಂ ನೀವು ಕನ್ನಡದಲ್ಲಿ చెప్పಲ್ಲ. ಇವತ್ತೆಲ್ಲ ನಾವು ಚಕ್ಲಿ ಮಾಡೋದು ಹೇಳ್ಕೊಡ್ತೀವಿ, ನೀವು ಕಳೀರಿ. ಹಾಕೋ ಗೋಧಿ ಹಸಿಟ್ಟು, ಗೋಧಿ ಹಸಿಟ್ಟಲ್ಲಿ ಒಣಗಿನ ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕಡಲೆ ಬೀಜ ಹಾಕೊಂಡು ಪೌಡರ್ ಮಾಡ್ಕೊಂಡು
ಹಸಿಟ್ಟೊಳಗಡೆ ಪೌಡ್ರ್ ಮಾಡಬೇಕಾ ಚಿಕ್ಕದಾಗ ತಾನೇ ಅದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು. ಅರ್ಧ ಬರೋದ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಅದಕ್ಕೆ ಚೂರು ಸೋಡಾ, ನೀರಲ್ಲಿ ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಓಕೆ. ಒಬ್ಬಟ್ಟು ಮಾಡೋದು ಒಬ್ಬಟ್ಟು ಅಂತ ಇದ್ದೀನಿ, ಕರ್ಜಿಕಾಯಿ ಮಾಡೋದು ಮತ್ತು ನಿಪ್ಪಟ್ಟು ಮಾಡೋದು ಹೇಳ್ಕೊಟ್ಟಿದ್ದೀವಿ. ಇವಾಗ ಅದನ್ನ ಸುಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ರೀ ನಮ್ಮ ಡಿಪಾರ್ಟ್ಮೆಂಟ್. ಅದು ನಾವು ಹೇಳ್ಕೊಡ್ತೀವಿ, ಅವ್ರು ಕೇಳಬೇಕಷ್ಟೇ. ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಿರೋದು. ವರಲಕ್ಷ್ಮಿ ಹಬ್ಬ ಮುಂಚೆ ವ್ಲಾಗ್, ಓಕೆನಾ? ಹೆಂಗೆ ಪ್ರಿಪರೇಷನ್ ಮಾಡ್ತೀವಿ, ಏನೇನೆಲ್ಲ ಪ್ಲೇಟಲ್ಲಿ ಡೆಕೋರೇಷನ್ ಮಾಡಕ್ಕೆ ಇಕ್ತೀವಿ. ಇದೇನಕ್ಕೆ ಹೌದು ಚಿಕ್ಕಮ್ಮ ಈ ಥರ ಬ್ಲ್ಯಾಕ್ ಆಗೋದು? ಹಸಿಟ್ಟು ಹಾಕಿ ಜಾಸ್ತಿ ಕೀಳಿರ್ತಾರಲ್ಲ ಅದೆಲ್ಲ ಇದ್ರಲ್ಲಿ ಬಿಟ್ಕೊಡುತ್ತೆ. ಇಲ್ಲಾಂದ್ರೆ ಅದ್ರ ಕರ್ಜಿಕಾಯಿ ಡ್ಯಾಮೇಜ್ ಆಗಿದ್ರೆ ಅದ್ರೊಳಗಡೆ ಹಾಕಿರ್ತೀವಲ್ಲ ಅವಳನ್ನ, ಅದನ್ನ ಆಚೆ ಬಂದ್ಬಿಟ್ಟು ಈ ಥರ ಆಗಿರುತ್ತೆ. ಪೂರಿ ಮಾಡ್ದಂಗ? ಹ್ಞೂ, ಪೂರಿ ಮಾಡ್ದಂಗೆ. ಒಂದು ಹಾಕಿ ಒಂದಲ್ಲ, ಸುಮ್ಮನೆ ನೋಡಕ್ಕೆ ಹಂಗೇನಿಲ್ಲ ಅಮ್ಮ, ಅಟ್ಲೇನು செய்யಲ್ಲ. ಒತ್ತಲ್ನ ಒಂದೆರಡು ನಿಮಿಷ ಆ ತಟ್ಟೆ ಕೊಟ್ಬಿಡು ನನಗೆ. ನಾನು ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತೆ ಇದು. ಬೆಂದಿಲ್ಲ, ಬ್ಲ್ಯಾಕ್ ಆಗಿಬಿಟ್ಟೈತೆ. ನಮ್ಮ ಅಜ್ಜಿ ನೋಡಿ ಹಿಂಗೆ ಹಾಕ್ಬೇಕು. ಕಲ್ಸ್ಕೊ ಚಿಕ್ಕಮ್ಮ. ಅಜ್ಜಿ ಏನು ಅಡುಗೆ ಚೆನ್ನಾಗಿ ಮಾಡ್ತಾರೆ ಚಿಕ್ಕಮ್ಮ? ನುಗ್ಗೆಕಾಯಿ ಸಾರು, ಹಾಂ, ಬೆಂಡೆಕಾಯಿ ಸಾರು. ಒಂದು ಹಾಕಿದ್ರೆ ಏನೂ ಆಗಲ್ಲ. 12 ಗಂಟೆ ನಂದು ಹಾಂ, ಒಬ್ಬಟ್ಟಂತೆ ಎತ್ತಿನ చెయ్యి ఆమె ఒబ్బట్టు చేసేదా? ఒబ్బట్టు చేసే దాంట్లో వారానికి నెలకట్ల లేదని 4-5 కిలోలు చేసేసినాం ఒబ్బట్లో. ఒబ్బట్లు. అవ్వ ఒకసారి ఒబ్బట్టు అవ్వ ఒకసారి ఒబ్బట్టు చేస్తావా మా ఆడియన్స్కి చూపించకే? చేసి పెట్టేసేది. అక్కపక్కలో అంతా ఇంట్లో అంతా బాతిన దగ్గర అందరినీ పిలిచిచ్చేది. ನೋಡಮ್ಮ ಯಾಕೆ ತಪ್ಪು ಒಂದ್ಮೇಲೆ ಒಂದು ಹಾಕ್ಬಿಟ್ಟು ಮಾತ್ರ ಅದನ್ನ రోస్ట్ అయిపోయిన కదా? లేదు లేదు వెనక్కి తెల్లగా ఉంది. మంట పెట్టాలా? వద్దు వద్దు అదే ఏమని చెప్పి పెడతారా? ఫుల్ రోస్ట్ అయిపోయింది మా పొద్దుమ్మ. పొద్దా అయ్యో తినమ్మా ఇంటికాడ ఇట్లా పుచ్చేసేది, అరకాడ చోరు పుచ్చేసేది. అట్లంటే ఇంటికాడ తల్లి పెట్టి పుచ్చేసేది. అట్లంటే ఏం నిండు కడువు అంటే? కొంచెం పెట్టి ఇంకా నీళ్ళు ఉండేది. ఆహా, అట్లుంటే తినేసి పెట్టచ్చా? అవా ఏం తెలిసిన మా అమ్మే లేకుందంతా చెప్పిస్తుంది. మా అమ్మ ఎప్పుడు అంతే, ఏమో లేకుందంతా చెప్పేస్తుంది. పూజ చేయాలంటే అది చేయాలా ఇది చేయాలా అనుకునే ఊరికే. చూడే ಲಕ್ಷ್ಮೀ ಪೂಜಿಸಲ್ಲ ಆವಾಗಷ್ಟೇ ದೇವರು ಹೊಟ್ಟೆ ಇಸ್ಕೊಂಡಂಗೆ ಪೂಜೆ ಮಾಡಿ ಅಂತ ಉಪವಾಸ ಇದ್ದು ವ್ರತ ಮಾಡಿ. ನಮ್ಮಮ್ಮ ಏನು ಹಬ್ಬ ಮಾಡಿದ್ರು ತಿನ್ನಬಾರ್ದಂತೆ, ಫಸ್ಟ್ ಪೂಜೆ ಮಾಡ್ಬೇಕು ಆಮೇಲೆ ತಿನ್ಬೇಕಂತೆ ನಮ್ಮಮ್ಮ ಹೇಳೋದು. ದೇವಸ್ಥಾನಕ್ಕೆ ಹೋದ್ರು ತಿನ್ನಬಾರ್ದಂತೆ. చెప్పమా ఇప్పుడు కరెక్ట్ అనే ఇదంతా నేను మా అమ్మని అడిగితే నువ్వు అధిక ప్రసంగులు చెయ్యొద్దు, నోరు మూసుకొని చెప్పింది చెయ్యని తిడుతుంది. చెప్పమా ఇప్పుడు. ನೋಡಿ ಗೈಸ್, ಅದಕ್ಕೆ ಬ್ಲಾಗಲ್ಲಿ ನಮ್ಮಮ್ಮ ಏನನ್ನ ಹೇಳಿದ್ರೆ ಕೇಳಬೇಡ್ರಿ, ನಮ್ಮಮ್ಮ ಹೇಳೋದೆಲ್ಲ ಸುಳ್ಳೆ. ನೋಡಿ ಗೈಸ್, ಇವಾಗ ಇದು ದೇವ್ರಿಗೆ. ನಮ್ಮ ಮನೆಯಲ್ಲಿ ಜಾಸ್ತಿ ಫೇಮಸ್ ಇದೆ. ನಾವು ಸ್ನ್ಯಾಕ್ಸ್ ತಿನ್ಬೇಕಂದ್ರೂ ನಾವು ಜಾಸ್ತಿ ಮಾಡೋದೇ ಇದು ತಾನೇ. ನಿಪ್ಪಟ್ಟು, ಚಕ್ಲಿ, ಮಿಕ್ಚರು, ಪಾನಿಪುರಿ ಕೂಡ ಮಾಡ್ತಾರೆ ಮನೆಯಲ್ಲೇ. ನಂಗೆ ఇంకేమేం చేస్తాం చెప్పు? ಆಲ್ಮೋಸ್ಟ್ ಎಲ್ಲ ಮನೇಲೆ ಮಾಡ್ಕೊಂಡು ತಿಂತೀವಿ. ನೆಕ್ಸ್ಟು ಏನು ನೆಕ್ಸ್ಟ್ ಅಮ್ಮ ನಿಪ್ಪಟ್ಲ ಏನಕ್ಕ ಕೋಡುಬಳೆ ಅಂತೆ, ಅದು ಮಾಡುವಾಗ ಸಿಗೋಣ. ಇವಾಗ ಚಕ್ಲಿ ಮಾಡೋದು ನೋಡಿದಿರಲ್ಲ, ಅಷ್ಟೇ ಚಕ್ಲಿ ಮಾಡೋದು. ಏನು ಚಿಕ್ಕಮ್ಮ ಇದು? ಕೋಡಂಬಳೆ. ಸೇಮ್ ಉಂಡೆಗೆ ಈ ಥರ ಮಾಡಿಕೊಂಡು ರೌಂಡ್ ಮಾಡೋದು ಅಷ್ಟೇ ತಾನೇ. ತೆಳ್ಳಗೆ ತಿಳ್ಕೊಬೇಕು, ತೆಳ್ಳಗೆ ತಿಳ್ಕೊಂಡು ಈ ಥರ ರೌಂಡ್ ಮಾಡಿ ಅಷ್ಟೇ. ಅದೇನು ಒಂದೊಂದು ಸೈಜ್ ಮಾಡಿದ್ಯಾ? ಅದು ನಮ್ಮ ಅಕ್ಕ ಇದ್ದಾರೆ ಒಬ್ರು ಪದ್ಮ ಅಂತ, ಅವ್ರ ಸೈಜ್ ಅವ್ರು ಮಾಡಿದ್ದಾರೆ, ನನ್ನ ಸೈಜ್ ನಾನು ಮಾಡಿದ್ದೆ. ಅಕ್ಕ అక్క ఈ అక్క మ్యా అవి దగ్గర తిప్పించుకో ఇప్పుడు. అవ చూడవా ఎగ్రెస్ చేసిందే, తిట్టావు బాగా. ఏమేమి అన్నీ నేర్చుకోండి అవన్నీ. ಬೇಕು ಗೈಸ್ ಕಾಫಿ ಟೈಮ್. ಹಿಂಗೆಲ್ಲ ಮಾಡಬೇಕು. ಅವ ಅದು ಅಟ್లా ఇంకా ముందుకు పెట్టుకో. అట్లా
గెంటిచ్చదా ఇప్పుడు ఏం చేస్తాను చెప్పు చక్లీ ఏమేమి వేసినావు చెప్పమా దానిలోకి ಕಡಲೆ ಹಿಟ್ಟು ಚಪಾತಿ ಬೋಂಡ ಹಿಟ್ಟು ಏನನ್ನೋದು ಅದಕ್ಕೆ ಕಲ್ಲೆ ಹಿಟ್ಟು ಹಾ. ಅಕ್ಕಿ ಹಿಟ್ಟು ಹಾಂ ಎಣ್ಣೆ ಓಂಕಾಲು ಉಪ್ಪು ಸೋಡಾ. ಮಾನು ಹಾಂ ಅಷ್ಟೇ. ನೋಡಿ ಗೈಸ್ ಇದು ಚಕ್ಲಿ ಮಾಡೋದಕ್ಕೆ ನಾನು ಇಷ್ಟೊತ್ತು ಇದಕ್ಕೆ ಮುಂಚೆ ತೋರಿಸಿದ್ದು ನಾನು ಬರೋಕ್ಕಿಂತ ಮುಂಚೆನೇ ಅವರು ಕಳಿಸ್ಬಿಟ್ಟಿದ್ರು ಇದು ಇವಾಗ ಕಳಿಸ್ತವ್ರೆ ಇವರೇನೋ ಮಾಡ್ತಾವ್ರೆ ಕೊಳಂಬಳಿ ಚಿಕ್ಕಮ್ಮ ಸಾಕ್ತಾನೆ ಅದು ಅಷ್ಟು ದೇವ್ರಿಗೆ ಆಗಲ್ಲಲ್ಲ 2 ಮನೆಗಾಗುತ್ತಾ ಸಾಕು ಸ್ವಲ್ಪ ಸಾಕು. ಆಹಾ ಓಕೆ ಅವರಿಬ್ರು ఎంచేపులు చిన్న బిడ్డల తర చేసుకొని మీరు ఇద్దరు ఏమేమి చేస్తాడారంటే ಏನಮ್ಮ ಮಾಡ್ತಾ ಇದ್ದೀನಿ ಬುದ್ಧಿ లేదా నీకే ಬುದ್ಧಿ నువ్వు ఆడబిడ్డ ఆడబిడ్డ ಟೈಮ್ ಎಂತ ಟೈಮು ಟೈಮು 7 ಗಂಟಲು 6:30 6:35 ಗಂಟೆಯಿಂದ ಆಗುತ್ತೆ ನಾವು ಮಾಡ್ತಾ ಕೆಲಸ ನಮ್ದು. 4 ಗಂಟೆಯಿಂದ ಮಾಡಿ ಮಾಡಿ ಇನ್ನೂ ಮಾಡ್ತಾನೆ ಇದ್ದೀರಾ ನಾನು ಬಂದಮೇಲೆ ಇಷ್ಟೆಲ್ಲ ಮಾಡಿರೋದು ಇಷ್ಟೆಲ್ಲ 2,000 ರೂಪಾಯಿ ಖರ್ಚಾಯ್ತು ಅದೇ 2,000 ರೂಪಾಯಿ ರೆಡಿಮೇಡ್ ಸಿಕ್ಬಿಡ್ತೀನಿ ಎಲ್ಲ. ಅದು ಎಲ್ಲಿಗೆ ನೋಡು 2,000 ರೂಪಾಯಿಗೆ ಇದರಲ್ಲಿ 6 ಅದರಲ್ಲಿ 6 ಸಿಗ್ತಾ ಇತ್ತಾ ಇವಾಗ ತಿನ್ನೋಕೆ ಇದು ಎಕ್ಸ್ಟ್ರಾ ಇಷ್ಟ ಐತಲ್ಲ ಅದೆಲ್ಲಿ ಸಿಗ್ತಾ ಇತ್ತಾ ನಿನಗೆ ಅయింದ ಎತ್ತವ ಅಂದ ಅయింದ 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 ಇವಾಗ ನೋಡಿ ಇದು ಮಾಡ್ತೀವಿ ಲಾಸ್ಟ್ ಇಷ್ಟು ಹಾಕಿದ್ರೆ ಅದಾಗೋಗುತ್ತೆ ಇನ್ನದೊಂದು ಇಂಕೇಮ್ ಅವಶ್ಯ ಇಲ್ಲ ಅಂತ ತಾನೆ ಓ ವಾವ್ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ್ದೀನಿ ಏನೋ ಸ್ಟೂಡೆಂಟ್ಸ್ ಬಂದೆ ರೈಸ್ ನೋಡಿ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಎಲ್ಲಿ ಚಿಕ್ಕಮ್ಮ ಮಡಿಕೇರಿದಲ್ಲಿದ್ದೀವಿ ನಾವು ಮಡಿಕೇರಿ ವೆದರ್ ನೋಡಿ ಎಷ್ಟು ಚೆನ್ನಾಗೈತೆ ಮಡಿಕೇರಿ ವೆದರ್ ವಿ ಆರ್ ಇನ್ ಮಡಿಕೇರಿ ಫಾರ್ಮ್ ಹೌಸ್ అయినా ನೋಡಿ ಗೈಸ್ ರೌಂಡ್ಗೆ వచ్చినాವಾ ರೌಂಡಾಗೆ ಒಂಚೂರು ಕಿತ್ತೋಗ್ದಿರ ಬಂದೈತೆ ನಮ್ಮಮ್ಮ ನೋಡಿ ಸಪ್ರೇಟಾಗಿ ಮಾಡವ್ರೆ ನೋಡಿ ಗೈಸ್ ಎಲ್ಲ ಮುಗೀತು ಎಷ್ಟೊತ್ತು ಆಯ್ತಂದರೆ 7:30 ಆಗಿದೆ ಟೈಮು ಲಾಸ್ಟ್ ಒನ್ ಇದು ಚಕ್ಲಿ ಅದೆಲ್ಲ ದೇವ್ರಿಗಂತ ಎತ್ತಿಕ್ಕಿರೋದು ಇದೆಲ್ಲ ದೇವ್ರಿಗೆ ಇದೆಲ್ಲ ಎಕ್ಸ್ಟ್ರಾ ತಿನ್ನೋದಕ್ಕೆ ಮನೆಯಲ್ಲಿ ಲಾಸ್ಟ್ ಒನ್ ಮುಗೀತು ಸೊ ಹಬ್ಬಕ್ಕೆ ತಿಂಡಿ ಏನೇನು ಬೇಕೋ ದೇವ್ರ ಮುಂದೆ ಇಕ್ಕೋಕ್ಕೆಲ್ಲ ಮುಗೀತು ನೆಕ್ಸ್ಟ್ ನಾಳೆ ಬಂದುಬಿಟ್ಟು ಪೂಲ್ ತರ್ತಾರ ಮರಪ್ಪ ಹೂವು ತರ್ತಾರೆ ನಾಳೆ ಸಾಯಂಕಾಲ ಹಂಗೆ ಅದೇ ಸೇಮ್ ಕಾಲೇಜಿನಿಂದ ಬಂದು ನನ್ನ ದೇವ್ರಿಗೆ ಹೂವು ಹಾರ ಎಲ್ಲ ಪುಣ್ಸೋದು ಆ ವಿಡಿಯೋ ಬರುತ್ತೆ ನೋಡಿ.